Hey guys, welcome back to the channel Beyond by Suhas. So ಇವತ್ತು ಎಪಿಸೋಡ್ 7. ಸೊ ಎಲ್ರಿಗೂ ನಮಸ್ತೆ ಹೇಳ್ತಾ ಇವತ್ತಿನ ಬ್ಯಾಕ್ ವರ್ಕೌಟ್ ಸ್ಟಾರ್ಟ್ ಮಾಡುವ. ಸೊ ಫಸ್ಟಿಗೆ ವಾರ್ಮ್ ಅಪ್ ಅಂಡ್ ಟುಡೇ ಐ ವಾಸ್ ಬಿಟ್ ಅರ್ಲಿ ಟು ದ ಜಿಮ್. ಅಷ್ಟು ಪೀಪಲ್ ಇರಲಿಲ್ಲ ಅಂಡ್ ಸೊ ಬಟ್ ಐ ಕುಡ್ ನಾಟ್ ಸ್ಪೀಕ್ ಆಲ್ಸೋ ಬಿಕಾಸ್ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಡೈರೆಕ್ಟ್ ಆಗಿ ಕಾಪರೇಟ್ ಬಂದು ಬಿಡ್ತದೆ. ಸೊ ದ ಓನರ್ ಅಲೋಸ್ ಕಾಪಿರೈಟ್ ಕ್ಲೇಮ್, ಬಟ್ ಐ ಡೋಂಟ್ ವಾಂಟ್ ಟು ಜಸ್ಟ್ ಡೂ ಇಟ್. ಅದು ಎರಡೆರಡು ಕೆಲಸ ಆಗ್ತದೆ. ಅಂಡ್ ಸ್ವಲ್ಪ ಶೋಲ್ಡರ್ ಸ್ಟ್ರೆಚಿಂಗ್ ಅಂಡ್ ಸ್ವಲ್ಪ ಡಂಬೆಲ್ ಅಲ್ಲಿ ವಾರ್ಮಿಂಗ್ ಅಪ್. ಲೇಟರ್ ಆನ್ ಪುಷಪ್ಸ್ ಅಂಡ್ ಜಸ್ಟ್ ಅ ಬಿಟ್. ಪುಷಪ್ಸ್ ಅಷ್ಟು ಹಾರ್ಡ್ ಏನಿಲ್ಲ, ಜಸ್ಟ್ ದ ರಾಡ್ ಅಂಡ್ ಸೊ ಇಟ್ ವಾಸ್ ಜಸ್ಟ್ ಲೈಕ್ ಪಾರ್ಷಿಯಲ್ ಪುಷಪ್ಸ್ ಅಂಡ್ ಇವನ್ ದ ಪುಲ್ಅಪ್ಸ್. ಸ್ವಲ್ಪ ರಿಸ್ಟ್, ಸ್ವಲ್ಪ ಎಲ್ಬೋ ಸ್ವಲ್ಪ ನೋವಿದೆ. ಆದ ಕಾರಣ ಇವತ್ತು ಸ್ವಲ್ಪ ಲೈಟ್ ಆಗಿ ವಾರ್ಮ್ ಅಪ್ ಮಾಡಿದೆ. ಅದಾದ್ಮೇಲೆ ಪುಲ್ಅಪ್ಸ್ ಕೂಡ ಜಾಸ್ತಿ ಲಿಫ್ಟ್ ಮಾಡ್ಲಿಕ್ಕಾಗ್ಲಿಲ್ಲ ಬಾಡಿಯನ್ನು. ಅಂಡ್ ಐ ಡಿಡ್ ಮೈ ಬೆಸ್ಟ್ ದಟ್ ಪಾಯಿಂಟ್ ಅಂಡ್ ಬೆಟರ್, ಸ್ವಲ್ಪ ಬೆಟರ್ ಆಗಿ ಮಾಡುವಂತ. ಅಂಡ್ ಎಸ್ಟರ್ಡೇ ಅಂಡ್ ಐ ಹ್ಯಾವ್ ಪುಟ್ ಅ ನೋಟ್ ಆನ್ ಡಿಸ್ಕ್ರಿಪ್ಷನ್. ನಿನ್ನೆ ವಾಯ್ಸ್ ಸ್ವಲ್ಪ ಬರ್ತಾ ಇರಲಿಲ್ಲ, ಸೊ ಇವತ್ತು ಅದನ್ನು ಕರೆಕ್ಷನ್ ಮಾಡಬೇಕು. ಅಂಡ್ ಎಸ್, ಲೆಟ್ಸ್ ಬಿಗಿನ್ ದ ಇಂಟೆನ್ಸ್ ಬ್ಯಾಕ್ ವರ್ಕೌಟ್. ಸೊ ಟುಡೇ ವಿಲ್ ಬಿ ಮೋರ್ ಫನ್. ಅಂಡ್ ಇವತ್ತು ಸ್ವಲ್ಪ ಟ್ರೈನರ್ ನಮಗೆ ಕೈಗೆ ಸಿಕ್ಕಿದ್ದಾರೆ ಇವತ್ತು. ಸ್ವಲ್ಪ ನೋಡುವ ಯಾವ ತರ ಎಲ್ಲ ಮಾಡ್ಲಿಕ್ಕೆ ಅಂತೇಳಿ. ಇವತ್ತು ಒಂದು ಬೇರೆನೆ ಒಂದು ಇದ್ ಮಾಡಿದ್ದಾರೆ, ಏನು ಮಿಷಿನ್ಸ್ ಅಷ್ಟು ಇದಿರ್ಲಿಲ್ಲ, ಬಟ್ ಅವರ್ ಟ್ರೈನರ್ ಖಾದರ್ ಹ್ಯಾಸ್ ಡನ್ ಸಮಥಿಂಗ್ ವೆರಿ ನ್ಯೂ ಅಂತಲ್ಲ. ಸೊ ಫಾರ್ ಅವರ್ ಜಿಮ್ ಇಟ್ ಇಸ್ ಸಮಥಿಂಗ್ ಕೈಂಡ್ ಆಫ್ ನ್ಯೂ. ವಿ ಡಿಂಟ್ ಹ್ಯಾಡ್ ಅ ಗ್ರಿಪ್. ಯಾ, ಲೆಟ್ಸ್ ಸಿ ದಟ್. ಲೆಟ್ಸ್ ಗೋ. So let's begin with the lats ವರ್ಕೌಟ್. ನೋಡಿ, ಗ್ರಿಪ್ ಇವರೇ ನಮ್ಮ ಟ್ರೈನರ್ ಮಾಡಿದ್ದು. ಸೊ ಆಕ್ಚುಲಿ ಆ ಗ್ರಿಪ್ ಬಂದು ಸ್ವಲ್ಪ ಇಟ್ ಈಸ್ ಸ್ಟ್ರೈಟ್ ವಿತ್ ಲೈಕ್ ಲಿಟಲ್ ಬೆಂಡ್ ರಾಡ್ ಅದು. ಬಟ್ ನಮ್ಮ ಟ್ರೈನರ್ ಸ್ವಲ್ಪ ನಿಮ್ಗೆ ನಾನು ಕೈಯಲ್ಲಿ ಇಟ್ಕೊಂಡದ್ದು ಏನು ಕಾಣ್ತಾ ಇದೆ ನಿಮ್ಗೆ.
ಸೊ ಅದನ್ನು ಒಳಗಿಂದ ಹಾಕಿ ಸ್ವಲ್ಪ ಏನೋ ಮಾಡಿದ್ದಾರೆ. ಸೊ ಇಟ್ ಗೇವ್ ಮಿ ಗುಡ್ ಕಾಂಟ್ರಾಕ್ಷನ್ ಅಂಡ್ ಸ್ವಲ್ಪ ಆಕ್ಚುಲಿ ಸೊ ಸಿನ್ಸ್ ಸ್ವಲ್ಪ ನಾನು ಸ್ವಲ್ಪ ಲಾಂಗ್ ಇರೋದ್ರಿಂದ ಟಾಲ್ ಇರೋದ್ರಿಂದ ನಂಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಸ್ವಲ್ಪ ಇದಾಗ್ತಿತ್ತು, ಬಟ್ ಇಟ್ ವಾಸ್ ಗುಡ್ ಗುಡ್ ಕಾಂಟ್ರಾಕ್ಷನ್ ಸಿಗ್ತೈತೆ ಅದರಲ್ಲಿ. ಆಕ್ಚುಲಿ ನಿಮ್ಮದು ಬೇರೆ ಬೇರೆ ಜಿಮ್ಮಲ್ಲೆಲ್ಲ ನೀವು ನೋಡಿರ್ತೀರಿ, ಯು ವಿಲ್ ಹ್ಯಾವ್ ಸಮ್ ಕೈಂಡ್ ಆಫ್ ನೀವು ಬೇರೆ ದೊಡ್ಡ ದೊಡ್ಡ ಜಿಮ್ಮಲ್ಲಿ ಸೈಡಲ್ಲಿ ನಿಮಗೆ ಒಂದು ಕೊಕ್ಕೆ ಟೈಪ್ ಇರ್ತದೆ. ಸೊ ಅದು ಒಳ್ಳೆ ಕಾಂಟ್ರಾಕ್ಷನ್ ಕೊಡ್ಲಿಕ್ಕೆ ಒಳ್ಳೆ ಹೆಲ್ಪ್ ಆಗ್ತದೆ. ಸೊ ಲೈಕ್ ವೈಸ್ ಸೇಮ್ ಆಸ್ ದಿಸ್. ಸೊ ಇದನ್ನು ಒಳ್ಳೆ ರೀತಿ ಇದು ಮಾಡಿದ್ದಾರೆ, ಬಟ್ ಸ್ವಲ್ಪ ಶಾರ್ಟ್ ಇರೋವರಿಗೆ ಒಳ್ಳೆದಾಗ್ತದೆ. ಶಾರ್ಟ್ ಇರೋವರಿಗೆ ಅಂತ ಹೇಳಿದ್ರೆ ಸ್ವಲ್ಪ ನೀವು ಮೇಲೆ ಬಿಡುವಾಗ ಸೊ ಒಳ್ಳೆ ನಿಮಗೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಮೇಲೆ ಒಳ್ಳೇದಾಗ್ತದೆ. ಅಂಡ್ ಫಾರ್ ಮೀ ಇಟ್ ವಾಸ್ ಲೈಕ್ ಬಿಟ್ ಸ್ವಲ್ಪ ಕೆಳಗೆ ತರಲಿಕ್ಕೆ ಸ್ವಲ್ಪ ಹೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸೊ ದಟ್ಸ್ ವಾಟ್. ಎಸ್, ಕಂಟಿನ್ಯೂ ವಾಚಿಂಗ್. ಆಕ್ಚುಲಿ ದಿಸ್ ವಾಸ್ ಮೈ ಸೆಕೆಂಡ್ ಸೆಟ್. ಸೊ ಇದು ಸೆಕೆಂಡ್ ಸೆಟ್ ಇದು ನಂದು. ಸೊ ಐ ಟ್ರೈಡ್ ಸ್ವಲ್ಪ ಹೆವಿ ಟ್ರೈ ಮಾಡಿದ್ದೆ ಇಲ್ಲಿ. ಹೆವಿ ಟ್ರೈ ಮಾಡಿದ್ರು ಕೂಡ ಅಂಡ್ ಐ ವಾಸ್ ಗೆಟಿಂಗ್ ಪೇನ್ ಇನ್ ಮೈ ನಂಗೆ ಸ್ವಲ್ಪ ಎಲ್ಬೋ ಹತ್ರ ಇಲ್ಲಿ ಮೇಲೆ ಹತ್ರ ರಿಸ್ಟ್ ಹತ್ರ ನೋವು ಬರ್ತಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕೆಳಗೆ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಸ್ವಲ್ಪ ಸ್ಕ್ವೀಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ಈ ಅಪ್ಪರ್ ಬ್ಯಾಕ್ ಏನಿದೆ, ಸೊ ಅದನ್ನು ಸ್ವಲ್ಪ ಇದು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಡೌನ್ ಅಲ್ಲಿ. ಬಟ್ ಒಳ್ಳೆ ಕಾಂಟ್ರಾಕ್ಷನ್ ಕೊಡ್ತು. ಸೊ ಸ್ವಲ್ಪ ಹೊಸ ಎಕ್ಸಸೈಸ್ ಟ್ರೈ ಮಾಡಿದಾಗ ಆ, ಸ್ವಲ್ಪ ಪಂಪ್ ಒಳ್ಳೇದು ಇರ್ತದೆ ಅಂಡ್ ಇಟ್ ಶುಡಂಟ್ ಲುಕ್ ಲೈಕ್ ಫ್ಯಾನ್ಸಿ. ಇದು ಫ್ಯಾನ್ಸಿ ಆಗಿರ್ಲಿಲ್ಲ. ಸೊ ಇಟ್ ವಾಸ್ ಆಕ್ಚುಲಿ ಗುಡ್ ವರ್ಕೌಟ್. ಮತ್ತೆ ಗ್ರಿಪ್ ಕೂಡ ಸ್ವಲ್ಪ ಮ್ಯಾಟರ್ ಆಗ್ತದೆ. ಸೊ ಅದು ಸ್ವಲ್ಪ ಗ್ರಿಪ್ ಆಚೆ ಈಚೆ ಹೋಗ್ತಾನೂ ಇತ್ತು, ಬಟ್ ಸ್ವಲ್ಪ ಕಂಟ್ರೋಲಲ್ಲಿ ಇದ್ದೆ ನಾನು. ಗುಡ್. ಈಗ ನಿಮ್ಮ ಜಿಮ್ಮಲ್ಲಿ ಒಂದು ಗ್ರಿಪ್ ಇರ್ತದೆ. ಸೊ ಇಟ್ ಈಸ್ ವೆರಿ ಸಿಮಿಲರ್ ಟು ದ್ಯಾಟ್. ಎಸ್, ಅಂಡ್ ದ ನೆಕ್ಸ್ಟ್ ವರ್ಕೌಟ್ ಈಸ್ ಕೇಬಲ್ ಎಕ್ಸ್ಟೆನ್ಷನ್. ಇದು ಐ ಡೋಂಟ್ ರಿಯಲಿ ನೇಮ್ ಇದರ ನೇಮ್ ಏನು ಗೊತ್ತಿಲ್ಲ ಎಕ್ಸಸೈಸ್, ಬಟ್ ಇಟ್ ಇಸ್ ಕೈಂಡ್ ಆಫ್ ಕೇಬಲ್ ಎಕ್ಸ್ಟೆನ್ಷನ್ ಫಾರ್ ಲ್ಯಾಟ್ಸ್. ಎಸ್, ಅಂಡ್ ಇದು ಬಂದ್ಬಿಟ್ಟು ಕೂಡ ಹಾಗೆ ಒಳ್ಳೆ ಎಕ್ಸಸೈಸ್. ಸೊ ಇದನ್ನು ನಾನು ಲಾಸ್ಟ್ ಟೈಮ್ ಐ ಡಿಡ್ ಇಟ್ ಆಸ್ ಅ ಸೆಕೆಂಡ್ ಎಕ್ಸಸೈಸ್. ಟುಡೇ ಸ್ವಲ್ಪ ಸ್ಪ್ಲಿಟ್ ಇರೋದ್ರಿಂದ ಥರ್ಡ್ ಎಕ್ಸಸೈಸ್ ಇದು, ಆಸ್ ಅ ಟ್ರೈನರ್ ನಮಗೆ ಹೇಳಿದ ಕಾರಣ. ಇದು ಕೂಡ ಒಳ್ಳೆ ಕಾಂಟ್ರಾಕ್ಟ್ ಮಾಡ್ತದೆ. ಸೊ ಸ್ವಲ್ಪ ಲೈಟ್ ವೆಯ್ಟ್ ಅಲ್ಲಿ ಹಾಕಿ ನಿಮಗೆ ಬ್ಯಾಕ್ ಅನ್ನು ಒಳ್ಳೆ ಸ್ಕ್ವೀಸ್ ಕಾಂಟ್ರಾಕ್ಷನ್ ಹಿಡ್ಕೊಳ್ತದೆ ಇದನ್ನು ಮಾಡಿದ್ರೆ. ಅಂಡ್ ಸೊ ನಾನು ಸ್ವಲ್ಪ ಅಲ್ಲಿ ಹೆವಿ ಯೂಸ್ ಮಾಡಿದ್ದೆ. ಸೊ ಹೆವಿ ಯೂಸ್ ಮಾಡಿದ ಕಾರಣ ನಿಮಗೆ ಜಾಸ್ತಿ ಹೊತ್ತು ಕೆಳಗೆ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಸ್ವಲ್ಪ ಟ್ರೈಸೆಪ್ಸ್ ಅಲ್ಲಿ ಕೂಡ ಪೇನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಕೂಡ ನಿಮಗೆ ರಿಲೇಟೇಬಲ್ ಆಗ್ಬೋದು ನೋಡಿ. ಸೊ ಸ್ವಲ್ಪ ಜಾಸ್ತಿ ವೆಯ್ಟ್ ಅಲ್ಲಿ ಇನಿಷಿಯಲ್ ಅಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ದಿಸ್ ವಾಸ್ ಮೈ ಅರೌಂಡ್ ಸೆಕೆಂಡ್ ಸೆಟ್. ಇದರಲ್ಲಿ ಕೂಡ ಒಳ್ಳೆ ಕಾಂಟ್ರಾಕ್ಷನ್ ಅಂಡ್ ದ ಬ್ಯಾಕ್ ವಿಲ್ ಬಿ ಕಮಿಂಗ್ ಔಟ್. ದಟ್ ಕೈಂಡ್ ಆಫ್ ಎಕ್ಸಸೈಸ್ ಇಟ್ ಈಸ್. ಒಳ್ಳೆ ಬಿಡಬೇಕಾದ್ರೆ ಕೂಡ ಈ ಕೆಳಗೆ ಬಂದು ಕೇಬಲ್ ಅನ್ನು ಬಿಡಬೇಕಾದ್ರೂ ಕೂಡ ಸ್ವಲ್ಪ ತುಂಬಾ ಸ್ಲೋ ಆಗಿ ಬಿಡಿ. ಐ ವಾಸ್ ಫೀಲಿಂಗ್ ವೆರಿ ಗುಡ್ ಕಾಂಟ್ರಾಕ್ಷನ್ at this time. Yes.
ಸೊ ಅವರ್ ಥರ್ಡ್ ಎಕ್ಸಸೈಸ್ ಬಂದು ದ ವರ್ಟಿಕಲ್ ರೋಯಿಂಗ್. ಸೊ ಇದು ನಾವು ರಾಡಲ್ಲಿ ಕೂಡ ಮಾಡ್ಬೋದಿತ್ತು. ಸೊ ಇದೊಂದು ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ನಮ್ಮ ಟ್ರೈನರ್ ನಮಗೆ ಏನೋ ಒಂದು ಪ್ರಿಪೇರ್ ಮಾಡಿ ಕೊಟ್ಟಿದ್ರು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಇಟ್ ವಾಸ್ ಆಲ್ಸೋ ಗುಡ್. ಒಳ್ಳೆ ಕಾಂಟ್ರಾಕ್ಷನ್ ಆಗ್ತಿತ್ತು ಹಿಂದೆ, ಒಳ್ಳೆ ಬ್ಯಾಕಿಗೆ. ಆಕ್ಚುಲಿ ಇದು ಮಾಡುವುದು ಕೂಡ ಮೆಥಡ್ ಏನಿದೆ, ಸೊ ಆಕ್ಚುಲಿ ಅದು ತುಂಬಾ ಬೆಂಡ್ ಆಗ್ಲಿಕ್ಕೆ ಕೂಡ ಫಾರ್ಮ್ ಕೂಡ ಅಷ್ಟು ಸರಿ ಇರಬೇಕು, ತುಂಬಾ ಬೆಂಡ್ ಆಗ್ಲಿಕ್ಕೆ ಕೂಡ ಆಗ್ಬಾರ್ದು. ಆಕ್ಚುಲಿ ಈ ಬ್ಯಾಕ್ ಏನಿದೆ, ನಾವು ಇದು ಮಾಡ್ಬೇಕಾದ್ರೆ ನಾವು ಜಾಸ್ತಿಯಾಗಿ ಬೆಲ್ಟ್ ಹಾಕ್ತೇವೆ. ಸೊ ಐ ಡೋಂಟ್ ಪ್ರಿಫರ್ ಬೆಲ್ಟ್ ಫಾರ್ ದಿಸ್ ಸೆಟ್. ನಾನು ಯಾವುದು ಸೆಟ್ಟಿಗೆ ಅಷ್ಟು ಬೆಲ್ಟ್ ಪ್ರಿಫರ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಇಫ್ ದ ಫಾರ್ಮ್ ಇಸ್ ವೆರಿ ವೆರಿ ಲೈಕ್ ಕರೆಕ್ಟ್, ತುಂಬ ಹೆವಿ ವೇಟ್ ಆದರೆ ನಾವು ಬೆಲ್ಟ್ ಯೂಸ್ ಮಾಡಬೇಕಾಗ್ತದೆ. ಬಟ್ ಇಫ್ ದ ಫಾರ್ಮ್ಯಾಟ್ ಈಸ್ ಲೈಕ್ ವೆರಿ ಅಂತ ಹೇಳಿದ್ರೆ ತುಂಬ ಪರ್ಫೆಕ್ಟ್ ಆಗಿ ಇರುವುದಿಲ್ಲ, ತುಂಬ ಅಷ್ಟು ಓಕೆ ಓಕೆ ಅಟ್ ಈಸ್ಟ್ ಲೈಕ್ 90% ಅಕ್ಯುರೇಟ್ ಆಗಿದ್ರೆ ದ ಟಾರ್ಗೆಟ್ ಮಸಲಿಗೆ ಒಳ್ಳೆ ಹಿಟ್ ಬೀಳ್ತದೆ. ಆ್ಯಂಡ್ ಇನಿ ಎಂಕಲ್ನೊಟ್ಟು ರಕ್ಷಿತ್ ಜಾಯ್ನ್ ಆದಿತ್ತೆ, ನಮ್ಮ ಜವಾಣಿ ಇಂಕಲ್ನ ಲೆಕ್ಕನಿ ಎಡ್ಡೆತ್ತನ ರೆಗ್ಲ ಎಡ್ಡೆ ಆತನ್ಗೆ ಎಕ್ಸಸೈಸ್ ಎಡ್ಡೆ ಬ್ಯಾತಿನ ಟ್ರೈ ಮಲ್ದಿತ್ತೇರು ನಾ ಎಂಕಲ್ನ ಟ್ರೈನರ್ ಕಾದರ್ ಬಂದು. ಸೊ ಎಡ್ಡೆ ಆತನ್ ಬಂಡೆ ರಾಹುಲ ಬೊಕ ಒಂದ್ ಬೊಕ ಸ್ಕ್ವೀಸ್ ಮಲ್ಪುನ ಇಟ್ಲ ಉಂಡು. ಬೊಕ ಒಂತೆ ಹೋಲ್ಡ್ ಮಲ್ದಿಪ್ಪೊಡು ಮಿತ್ತಡ್ ಎಡ್ಡೆ ಮಸಲ್ಗೆ ಎಡ್ಡೆ ಪೆಟ್ಟು ಬುರುಂಡು. ಓವರ್ ಆಲ್ ಎಕ್ಸಸೈಸ್ ಎಡ್ಡೆ ಇತ್ತಂಡು, ಅಂಡ್ ಇಟ್ ವಾಸ್ ಕ್ವೈಟ್ ಗುಡ್. ಅಂಡ್ ದ ನೆಕ್ಸ್ಟ್ ಎಕ್ಸಸೈಸ್ ಬತ್ತದು ಅದು ನಮ್ಮದು ಕೇಬಲ್ ಎಕ್ಸ್ಟೆನ್ಷನ್. ಸೊ ಇಟ್ ವಾಸ್ ಆನ್ ದ ಫುಲ್ ವೆಯ್ಟ್. ಒಂದು ವೆಯ್ಟ್ ಜಾಸ್ತಿ ಇಲ್ಲಕ ತೋಜು, ಬಟ್ ಇಟ್ ವಾಸ್ ಮಸ್ತ್ ಲೈಟ್ ವೆಯ್ಟ್ ಇತ್ತು ನಾವು. എനിക്ക് നിഗലകിത്തെ ട്രൈസെപ്സ് ആയിട്ട് അവേ മെഷീൻ ട്രൈസെപ്സ് പಡ್ನಂಡ ಇಟ್ ವಾಸ್ ಲೈಕ್ ಬಿಟ್ ಹೆವಿ ಅಂಚಾಪುಂಡು. ಬಟ್ ಉಂದೈಟ್ ಲ್ಯಾಟ್ಸ್ಗ್ ನಮ್ಮ ತಿರ್ತ್ ಒಯ್ಪನಾಗ ಸೊ ಆತ್ ದಾಲ ಗೊತ್ತಾಪುಜಿ. ಸೊ ಅಷ್ಟು ಎಂತ ಗೊತ್ತಾಗುದಿಲ್ಲ ನಿಮ್ಗೆ ಲೈಟ್ ವೆಯ್ಟ್ ಅಷ್ಟು ಹೇಗೆ ಅಂತ. ತುಂಬಾ ಲೈಟ್ ವೆಯ್ಟ್ ಇತ್ತು ಇದು. ಸ್ವಲ್ಪ ಸ್ಕ್ವೀಸ್ ಮಾಡ್ಲಿಕ್ಕೆ ಒಳ್ಳೆ ಆಗ್ತಿತ್ತು. ನಾನು ಸ್ವಲ್ಪ ಹೋಲ್ಡ್ ಮಾಡ್ತಿದ್ದೆ, ಸ್ವಲ್ಪ ಸರಿ ಪೆಟ್ಟು ಇರ್ಲಿ ಅಂತೇಳಿ ಲ್ಯಾಟ್ಸಿಗೆ. ಇದು ಕೂಡ ಒಳ್ಳೆ ಎಕ್ಸಸೈಸ್. ಸೊ ಇದನ್ನು ಟ್ರೈ ಮಾಡಿ ನೋಡಿ. ಆ್ಯಂಡ್ ಎದುರಲ್ಲಿ ಒಂದು ಬೆಂಚ್ ತರ ಇಡಿ, ನಾವಲ್ಲಿ ಬೆಂಚ್ ತರ ಇಟ್ಟಿತ್ತು. ಅದರ್ವೈಸ್ ನೀವು ಫುಟ್ ಸೀದಾ ನಿಮಗೆ ಅದು ಬ್ಯಾಲೆನ್ಸ್ ಸಿಗ್ಲಿಕ್ಕಿಲ್ಲ. ಸೊ ಇದೊಂದು ಕೂಡ ಒಳ್ಳೆ ಎಕ್ಸಸೈಸ್, ಟ್ರೈ ಮಾಡೋದಿದ್ರೆ ಮಾಡಿ. ಇದು ನನ್ನ ಒಪಿನಿಯನ್. ಎಸ್.
ನೋಡಿ, ಇದು ತುಂಬಾ ಹೆವಿ ಇತ್ತು. ಸೊ ದಿಸ್ ವಾಸ್ ಅವರ್ ಲಾಸ್ಟ್ ಸೆಟ್. ಇದು ಬಂದು ತುಂಬಾ ಸ್ವಲ್ಪ ಹೆವಿ ಇತ್ತು. ಸ್ವಲ್ಪ ನಂಗೆ ಸ್ವಲ್ಪ ರಿಸ್ಟ್ ಕೂಡ ನೋವಾಗ್ತಿತ್ತು. ಇದು ನಿಮ್ಗೆ ಫಾರ್ಮ್ಯಾಟ್ ಕೂಡ ಸರಿ ಬರ್ತಿರ್ಲಿಲ್ಲ. ಸೊ ಈಗ ಅವ್ರು ಮಾಡ್ತಿದ್ದೇನೆ ನೋಡಿ, ರಕ್ಷಿತ್ ಮಾಡ್ತಾ ಇದ್ರು. ನಂಗೆ ಸ್ವಲ್ಪ ಫಾರ್ಮ್ಯಾಟ್ ಕೂಡ ಅಷ್ಟು ಕರೆಕ್ಟ್ ಅನ್ಸ್ತಾ ಇರ್ಲಿಲ್ಲ. ಬಿಕಾಸ್ ದ ವೆಯ್ಟ್ ವಾಸ್ ಸೂಪರ್ ಹೆವಿ. ನಾವು ಒಂದೇ ಸರಿ ಸ್ವಲ್ಪ ಜಾಸ್ತಿ ವೆಯ್ಟ್ ಹಾಕಿದ್ವಿ. ಅದು ಆಲ್ಮೋಸ್ಟ್ 20 kg ಪ್ಲೇಟ್ ಅದು, ಎದುರುಗಡೆ ಮತ್ತೆ ಹಿಂದೆದು. ಸೊ ಎದುರುಗಡೆ ಅವತ್ತು 10 kg ಅದು. ಸೊ ಹಿಂದ್ಗಡೆದು 20 kg ಪ್ಲೇಟ್ಸ್. ಸೊ ನಂಗೆ ಕೂಡ ಅಷ್ಟು ಇಟ್ ವಾಸ್ ಗುಡ್, ಬಟ್ ಅಂತ ಹೇಳ್ತಾರಲ್ಲ, ನಾಟ್ ಅಪ್ ಟು ದ ಪಾಯಿಂಟ್ ಅಂತ. ಸೊ ದ ಲಾಸ್ಟ್ ಸೆಟ್ ವಾಸ್ ಬಿಟ್ ಕೈಂಡ್ ಆಫ್ ಲೈಕ್ ದ್ಯಾಟ್. ಬಟ್ ಟ್ರೈ ಮಾಡ್ಲಿಕ್ಕೆ ಏನಿದಿಲ್ಲ. ಸೊ ಒಳ್ಳೆ ಪ್ರಯತ್ನ ಇತ್ತು ಇದರಲ್ಲಿ. ಓವರ್ ಆಲ್ ಈ ಫೋರ್ತ್ ಎಕ್ಸೈಸ್ ವಾಸ್ ಸಕ್ಸಸ್ಫುಲ್ ಅಂತ ಹೇಳ್ತೇನೆ. ದಟ್ಸ್ ಆಲ್. ಇದು ಬಂದು ಲಾಸ್ಟ್ ಎಕ್ಸೈಸ್. ಅವರ್ ಫಿಫ್ತ್ ಎಕ್ಸೈಸ್ ವಾಸ್ ದಿಸ್ ಡಂಬೆಲ್ ರೋಯಿಂಗ್. ಸೊ ಇದಕ್ಕೆ ಪ್ರಾಪರ್ ಆಗಿ ಏನು ಡಿಫೈನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಐ ವಿಲ್ ಕಾಲ್ ಇಟ್ ಎಸ್ ಡಂಬೆಲ್ ರೋಯಿಂಗ್. ಇಟ್ ಇಸ್ ಸಿಮಿಲರ್ ಟು ದ್ಯಾಟ್. ಇದು ಕೂಡ, ಸೊ ಐ ಸ್ಟಾರ್ಟೆಡ್ ವಿತ್ 25 kgs and then later moved on to 30 kgs. ಸೊ 8 to 12 reps ಮ್ಯಾಕ್ಸ್, ಬಿಕಾಸ್ ಹೋಲ್ಡ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಮಸಲಿಗೆ ಟಾರ್ಗೆಟ್ ಆಗಿ ಪೆಟ್ಟು ಬೀಳ್ತದೆ. ಸೊ ಹಾಗೇನೆ ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಸೊ ದ ಲಾಸ್ಟ್ ಮೆಸೇಜ್ ವಾಸ್ ಇನ್ ದಿಸ್ ಎಪಿಸೋಡ್ ವಾಸ್, ನಾವು ಸ್ವಲ್ಪ ಹೊಸ್ತು ಕೂಡ ಟ್ರೈ ಮಾಡಬೇಕು. ಆ್ಯಂಡ್ ವೆದರ್ ಇಟ್ ಇಸ್ ಫ್ಯಾನ್ಸಿ ಆರ್ ನಾಟ್ ಫ್ಯಾನ್ಸಿ. ಇವತ್ತು ನಾವು ಟ್ರೈ ಮಾಡಿದ 2 ಗ್ರಿಪ್ ಕೂಡ ನಮ್ಮ ಜಿಮ್ಮಿಗೆ ಸ್ವಲ್ಪ ಹೊಸದಾಗಿತ್ತು. ಯಾಕಂತ ಹೇಳಿದ್ರೆ ಆ ಗ್ರಿಪ್ ಇರ್ತಿರ್ಲಿಲ್ಲ. ಸೊ ವೆನ್ ಐ ವೆಂಟ್ ಟು ದ ಅದರ್ ಜಿಮ್, ಒಂದು ಜಿಮ್ಮಿಗೆ ಹೋಗಿದ್ದೆ ಕಟ್ಪಾಡಿಯಲ್ಲಿ. ಅಲ್ಲಿ ಆ ಗ್ರಿಪ್ ಇತ್ತು, ಬಟ್ ಇನ್ ಅವರ್ ಜಿಮ್ ವಿ ಡಿಂಟ್ ಹ್ಯಾಡ್ ದಟ್ ಗ್ರಿಪ್. ಬಟ್ ನಮ್ಮ ಟ್ರೈನರ್ ಏನೋ ಒಂದು ಮಾಡಿ ಎಂಥದೊಂದು ಮಾಡಿದ್ರು. ಅದಕ್ಕೆ ಕೂಡ ನಾವು ಸ್ವಲ್ಪ ಅವರನ್ನು ಇದು ಮಾಡಬೇಕು. ಆ್ಯಂಡ್ ಓವರ್ ಆಲ್ ದ ಡೇ ವೆಂಟ್ ಗುಡ್. ಇವನ್ ದ ಜಿಮ್ ಟೈಮ್ ವಾಸ್ ಗುಡ್. ಎಲ್ಲ ಒಳ್ಳೆದಾಗಿತ್ತು ಇವತ್ತು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಇಫ್ ಯು ಲೈಕ್ ದ ಕಂಟೆಂಟ್, ಪ್ಲೀಸ್ subscribe. So I have different plans on this regard. Not only gym. So ನೇಮ್ ಇಟ್ಟಿದೆ ಅದಕ್ಕೆ, ಬಿಯಾಂಡ್ ಬೈ ಸುಹಾಸ್ ಅಂತ ಹೇಳಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ಟೈಪ್ ಆಫ್ ಕಾನ್ಸೆಪ್ಟ್ಸ್ ಹಿಯರ್. Yes, thank you so much, and bye bye.